ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಸ್ ಅಭಿಮಾನಿಗಳಿಗೆಲ್ಲ ಬೆಂಕಿ ನ್ಯೂಸ್, ಗುಡ್ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಧಮಾಕ ಆಟ ಆಡ್ತಾರೆ ನಮ್ಮ ಕೆಂಪು ಗೋಳಿಗಳು ಅಂತ ಹೇಳಬೇಕು. ಯಾರ್ಯಾರು ಯಾವ ರೀತಿಯ ಪ್ರದರ್ಶನ ನೀಡಿದ್ದಾರೆ, ಯಾರ್ಯಾರು ಯಾವ ರೀತಿಯ ಆಟ ಆಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಬೆಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬೂಸ್ನ ತುಂಬಾ ಬಲಿಷ್ಠ ಆಗಿದೆ ಈ ವರ್ಷ ಅಂತ ಹೇಳಬೇಕು. ಮೇನಾಗಿ ನಂಗೊಂದು ತುಂಬ ಇಷ್ಟ ಆಗಿರೋ ಡಿಪಾರ್ಟ್ಮೆಂಟ್ ಯಾರಪ್ಪ ನಮ್ಮ ಬೆಂಗಳೂರು ಬೂಸಲ್ಲಿ ಆಯಿತು ಅಂದರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಮಾತ್ರ ತುಂಬಾ ಬಲಿಷ್ಠ ಆಗಿದೆ ಬೆಂಗಳೂರು ಬೂಸ್ ಅಂತ ಹೇಳಬೇಕು. ಯಾಕಂದರೆ ಆ ರೀತಿ ಬಲಿಷ್ಠಾಗಿ ಕಾಣಿದೆ ಅಂತ ಹೇಳಬೇಕು. ತುಂಬ ಪಳಗಿರೋಂಥ ಆಟಗಾರ ಕಬಡ್ಡಿ ಯಾರಪ್ಪ ಅಂದರೆ ಪ್ರದೀಪ್ ನರ್ವಾಲ್, ಅಜಿಂಕ್ಯ ಪವಾರ್ ಅವರು ಇಬ್ಬರಿದ್ದಾರೆ ಅಂತಂದರೆ ಯಂಗ್ಸ್ಟರ್ಗಳಾದ ಸುಶೀಲ್, ಅಕ್ಷಿತ್ ಅವರು ಇದ್ದಾರೆ ಅಂತ ಹೇಳಬೇಕು. ತುಂಬಾ ಬಲಿಷ್ಠ ಆಗಿದೆ ನಮ್ಮ ಬೆಂಗಳೂರು ಬೂಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಬೇಕು. ಇವತ್ತು ಪ್ರಾಕ್ಟೀಸ್ ಮ್ಯಾಚಲ್ಲಿ ಮಿಂಚಿರೋದು ಇವತ್ತು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಬೇಕು. ಮೊದಲಾಗಿ ಸುಶೀಲ್ ಅವರು 8 ರೈಡ್ ಮಾಡ ತಾಂಡ್ರು ಅಂತ ಹೇಳಬೇಕು. ಮತ್ತು ಅಕ್ಷಿತ್ ಅವರು 7 ರೈಡ್ ಮಾಡ ತಾಂಡ್ರು ಅಂತ ಹೇಳಬೇಕು. ಇನ್ನು ಅಜಿಂಕ್ಯ ಪವಾರ್ ಅವರು 9 ರೈಡ್ ಮಾಡ ತಾಂಡ್ರು ಅಂತ ಹೇಳಬೇಕು. ಇನ್ನು ಪ್ರದೀಪ್ ನರ್ವಾಲ್, ರೆಕಾರ್ಡ್ ಬೇಕರ್ ಗುರು 12 ರೈಡ್ ಮಾಡ ತಾಂಡ್ರು ಅಂತ ಹೇಳಬೇಕು. ರೈಡಿಂಗ್ ಡಿಪಾರ್ಟ್ಮೆಂಟ್ ಈ ರೀತಿ ಇತ್ತು ಅಂತ ಹೇಳಬೇಕು. ಡಿಫೆಂಡಿಂಗಲ್ಲಿ ಮಿಂಚಾರಪ್ಪ ಅಂತಂದರೆ ನಮ್ಮ ಸೌರಭ್ ನಂದನ್ ಅವರು 3 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ಸುಬ್ರಹ್ಮಣ್ಯ ಅವರು 2 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ರೋಹಿತ್ ಅವರು 1 ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು. ಇನ್ನು ಪಾಟಿಕ್ ಅವರು 3 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇಲ್ಲಿ ಟೀಮ್ ಮಿಕ್ಸ್ ಆಗಿದೆ ಅಂತ ಹೇಳಬೇಕು. ಎಲ್ಲ ಒಂದೇ ಟೀಮಲ್ಲಿ ಜಂಗೂರು ಅಷ್ಟೊಂಥರ ಪಾಯಿಂಟ್ ಅಂತ ಹೇಳೋಕ್ಕಿಲ್ಲ, ಇಲ್ಲಿ 2 ಟೀಮ್ ಆಗಿದೆ ಅಂತ ಹೇಳಬೇಕು. ಒಟ್ಟಾರೆ ಇಷ್ಟು ಟ್ಯಾಕಲ್ ಪಾಯಿಂಟ್, ಇಷ್ಟು ರೈಟ್ ಪಾಯಿಂಟ್ ತಾಂಡ್ರು ನಮ್ಮ ಬೆಂಗಳೂರು ಬೂಸ್ ಕೆಂಪು ಗೂಳಿಗಳು ಅಂತ ಹೇಳಬೇಕು. ಇವೆಲ್ಲ ನಿಂಗೆ ಸಿಕ್ತು, ನೀನು ನೋಡೋಕೆ ಹೋಗಿದ್ದ ಅಂತ ಕೇಳೋರು ಸುಮಾರು ಜನ ಇದ್ದಾರೆ. ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಬೆಂಗಳೂರು ಬೂಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಮತ್ತು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ ನಮ್ಮ ಬೆಂಗಳೂರು ಬೂಸ್ ಪ್ರಾಕ್ಟೀಸ್ ಮಾಡೋ ವೀಡಿಯೋ ಅಂತ ಹೇಳಬೇಕು. ನಾವು ಡೈರೆಕ್ಟ್ ವೀಡಿಯೋ ಬಿಡೋಂಗಿಲ್ಲ, ಯಾಕಂತಂದರೆ ಯೂಟ್ಯೂಬು ರೂಲ್ಸು ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕು ಬಾಸ್. ಆ ಕಾರಣದಾಗಿ ನಾವು ರಿಯಲ್ ವೀಡಿಯೋ ಬಿಡೋಂಗಿಲ್ಲ. ರಿಯಲ್ ವೀಡಿಯೋ ಬಿಡಿ ಅಂತಾರೆ, ಅದು ಬಿಡಬೇಕು ಅಂತಂದರೆ ನಾವು ಬೆಂಗಳೂರು ಬೂಸ್ ಅಕೌಂಟ್ ಇದೆ, ಬೆಂಗಳೂರು ಬೂಸ್ ಹೋಮ್ ಪೇಜ್ ಇದೆ, ಅದರಲ್ಲಿ ನಾವು ಹೋಯ್ತು ಅಂದರೆ ಸಿಗುತ್ತೆ. ತಡ ಬೈ ಬಸ್. ನಮಸ್ಕಾರ ಗುರು.